ಹಾಯ್, ನಮಸ್ಕಾರ ಮಾರಾಯರೇ. ಏನು ಇದು ನಮಸ್ಕಾರ ಹಾಕ್ತಿದ್ದಾಳೆ ಅಂತ ಹೇಳಬೇಡಿ. ಯಾಕೆ ಗೊತ್ತುಂಟಾ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತೀರಾ? ಬೇಸಿಗೆಯಲ್ಲಿ ಮಳೆ ಬಂದು ಮಳೆಗಾಲದಲ್ಲಿ ಬಿಸಿಲು ಸುಡ್ತಾ ಇದೆಯಲ್ಲ ಮಾರಾಯರೇ, ಅದಕ್ಕೆ ಎಲ್ಲಾದರೂ ಒಂದು ಪ್ರವಾಸಕ್ಕೆ ಹೋಗೋಣ ಅಂತ ನಾವು ಹೋದೆವು. ನಾವು ಎಲ್ಲಿ ಹೋಗೋದು ಅಂಥೇಳಿ ನಾವು ಪ್ರವಾಸಕ್ಕೆ ಅತ್ತೆ ಮನೆಗ, ಉತ್ತರ ಭಾರತಕ್ಕೋ ದಕ್ಷಿಣ ಭಾರತಕ್ಕೋ ಎಲ್ಲಿಯಾದರೂ ಹೋಗೋಣ ಅನ್ನುವಷ್ಟರಲ್ಲಿ ನಮ್ಮ ಶಿಂಗಣ್ಣ ಇದ್ದಾನಲ್ಲ, ಅವನು ಬಂದು ಹೇಳಿದ, ಬಾವಾ ನೀವು ಮದುವೆಗೆ ಹೋಗೋಣ ಜಾವಳಿಗೆ ಅಂತ. ನನಗೆ ಸಿಟ್ಟು ಬಂತು. ಇವ್ರು ನನ್ನ ಗಂಡನನ್ನು ಜಾವಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಮಲೆನಾಡಿನಲ್ಲಿ. ಅಲ್ಲಿ ಮಳೆಗಾಲದಲ್ಲಿಯೂ ಮಳೆ ಮತ್ತು ಬೇಸಿಗೆಯಲ್ಲೂ ಚಳಿ ಅಂತಹ ಒಂದು, ಆದರೆ ಪ್ರಕೃತಿ ದತ್ತವಾದಂಥ ಸೌಂದರ್ಯ ನೋಡಬೇಕಾದ್ರೆ ಜಾವಳಿಗೆ ಹೋಗಬೇಕು. ನಾನು 1 ವರ್ಷ ಅಲ್ಲಿ ಟೀಚರಾಗಿ ಕೆಲಸ ಮಾಡಿದ್ದೇನೆ ಗುರ್ಜರ್ ಶಾಲೆಯಲ್ಲಿ. ಅದ್ಭುತವಾದಂತಹ ಒಂದು ಮಲೆನಾಡಿನ ಒಂದು ದೃಶ್ಯ ಮಾರಾಯರೇ, ಎಷ್ಟು ಅದ್ಭುತವಾಗಿದೆ. ಆ ಕಾಫಿ ತೋಟ, ಟೀ ತೋಟ ಎಲ್ಲವೂ ಚೆನ್ನಾಗಿದೆ. ಸರಿ, ಇವರು ಏನು ಮಾಡಿದರು, ಶಿಂಗಣ್ಣ ಹೇಳಿದ್ದಲ್ವಾ, ಆಯಿತು ಮಾರಾಯ ಹೋಗೋಣ ಅಂತ ಹೇಳಿದರು. ಸರಿ, ನಾವೆಲ್ಲರೂ ಗಂಟು ಮುಟ್ಟೆ ಕಟ್ಟಿ ಎಲ್ಲೋ ಒಂದು ಮದುವೆ ಇತ್ತು ಮಲೆನಾಡಿನಲ್ಲಿ. ಸರಿ, ಜಾವಳಿಗೆ ಹೋದೆವು. ಜಾವಳಿಗೆ ಹೋಗಿ ಅಲ್ಲಿ ನಮ್ಮ ಇವನು ಇಂದಣ್ಣ ಗೋವಿಂಕಕ್ಕ ಅವ್ರ ಮನೆಯಲ್ಲಿ ಉಳ್ಕೊಂಡೆವು. ಯಾಕೆಂದರೆ ಅವರದ್ದು ಒಂದು ದೊಡ್ಡ ಸಂಸಾರ, 98 ಜನ ಸದಸ್ಯರು, 90 ವರ್ಷದ ಮುದುಕಿಯಿಂದ ಹಿಡಿದು 1 ತಿಂಗಳ ಮಗುವಿನವರೆಗೆ ಒಟ್ಟು ದೊಡ್ಡ ಕುಟುಂಬ. ಅವ್ರ ಮನೇಲಿ 1 ವರ್ಷ ನಾನಿದ್ದೆ. ಈ ಸರಿಯೂ ಕೂಡ ಅಲ್ಲೇ ಹೋದೆವು, ನಾವು ಅವರ ಮನೆಗೆ ಹೋದೆವು. ಎಲ್ರಿಗೂ ಖುಷಿ ಆಯಿತು. ಅಯ್ಯೋ ಟೀಚರ್ ಬಂದರು ಅಂತ ಹೇಳಿದರು. ನನ್ನ ಗಂಡನನ್ನು ಪರಿಚಯ ಮಾಡಿಸಿದ್ದೆ, ಶಿಂಗಣ್ಣನನ್ನು ಪರಿಚಯ ಮಾಡಿಸಿದ್ದೆ. ಎಲ್ಲರೂ ಆಯಿತು, ಮಾತಾಡಿ ಆಯಿತು. ಮತ್ತು ಅಲ್ಲಿಂದ ಮರುದಿನ ಮದುವೆ. ಸರಿ, ಮದುವೆಗೆ ಹೋದೆವು. ಅದು ಎಲ್ಲಿಗೆ ನಾವು ಹೋದ ಇದು ಉಂಟಲ್ಲ, ಅದು ತನುಡಿ ಒಂದು ಹೆಗ್ಗಡೆಯವ್ರ ಮನೆ. ಅಂದರೆ ದೊಡ್ಡ ಅರಮನೆ ಅಂತ ಮನೆ, 3 ಅಂಕಣದ ಮನೆ. ಆ ಮನೆಯಲ್ಲಿ ಮದುವೆ. ಸರಿ, ಆ ಮದುವೆಗೆ ಹೋದೆವು. ಎಲ್ಲರೂ ಅಲ್ಲಿ ಹೋದ ಕೂಡಲೇ ಎಲ್ಲರಿಗೂ ಒಂದು ಮದುವೆಯ ಒಂದು ಸಂಭ್ರಮ ನೋಡಿ ನಮ್ಮ ಶಿಂಗಣ್ಣ ಅಂತೂ ಮಂಗಣ್ಣನ ಕುಣಿಲಿಕ್ಕೆ ಶುರು ಮಾಡಿದ್ದ. ತನ್ನ ಪ್ರಾಯ ಎಲ್ಲ ಮರೆತು ಶಿಂಗಣ್ಣ, ನಾನು ಎಲ್ಲಿ ತಿರುಗಿದ, ಇಲ್ಲಿ ಹೋದ, ಅವರದ್ದು ತನುಡಿಯ ಅರಸರದ್ದು, ಅಂದರೆ ಆಗಲ್ಲ ಅರಸರ ಆಳ್ವಿಕೆ ಅಂತೇವಲ್ಲ, ಅಂತಹ ಅರಸರದ್ದು ಎಲ್ಲ ಆಯುಧಗಳನ್ನು ಜೋಡಿಸಿಟ್ಟಿದ್ರು. ಅಲ್ಲಿಗೂ ಹೋದ. ಆಮೇಲೆ ಅವರ ಮನೆ ತೋಟಕ್ಕೆ ಹೋದ, ಎಲ್ಲ ಕಡೆ ಹೋದ. ಅಂತೂ ಎಲ್ಲ ಆಯಿತು. ಅಷ್ಟೊತ್ತಿಗೆ ಏನಾಗಿದೆ, ಇದು ಊಟ, ಎಲ್ಲರೂ ಊಟಕ್ಕೆ ಕರೆದ್ರು. ನಾವೆಲ್ಲರೂ ಹೊರಗಡೆ ಎಲ್ಲ ಹೋಗಿ ಕಾರ್ಯಕ್ರಮ ಎಲ್ಲ ನೋಡಿ ಬಂದಿದ್ದೆವು. ಈಗ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಊಟಕ್ಕೆ ಬಂದರು. ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿದರು. ಸರಿ, ಇವನಿಗೆ ಯಾರಿಗೆ, ನಮ್ಮ ಶಿಂಗಣ್ಣನಿಗೆ ಹಲ್ಲು ನೋವಿತ್ತು. ಆ ಹಲ್ಲು ನೋವು ಯಾವುದಕ್ಕೆ ಗೊತ್ತುಂಟಾ, ಅವನದ್ದು ಹಲ್ಲು ಸೆಟ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ತಿಂದರೆ ಮತ್ತೇನಾಗುತ್ತೆ, ಹಲ್ಲು ಸೆಟ್ಟನ್ನು ಏನಾದರೂ ಒಂದು ಸರಿ ತಿಂದಾದ ಮೇಲೆ ಬಾಯಿ ತೊಳೆಯುವಾಗ ಹಲ್ಲು ಸೆಟ್ಟನ್ನು ತೊಳಿಬೇಕು. ಆ ಪರಿಜ್ಞಾನ ಇಲ್ಲ ಅವನಿಗೆ. ತಿಂದದ್ದು ಅದೇನಾಗಿದೆ, ಆ ಹಲ್ಲು ಸೆಟ್ಟಿನ ಒಳಗಡೆ ಅನ್ನದ್ದೋ ತಿಂಡಿದೋ ಏನೋ ಸಿಕ್ಕಿಕೊಂಡು ಅವನಿಗೆ ಹಲ್ಲು ನೋವು, ಜೊತೆಗೆ ಕಣ್ಣು ಬೇರೆ ಸ್ವಲ್ಪ ಅವನಿಗೆ ಮಂಜಾಗೋಕ್ಕೆ ಶುರುವಾಗಿತ್ತು. 48 ವರ್ಷ ಆಯಿತು ಪಾಪ. ಈ ಚಾಲೀಸ್ ಅಂತಾರಲ್ಲ, ಆಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ, ಆದರೆ ಅವನಿಗೆ ಕಣ್ಣು ಸರಿ ಕಾಣ್ತಿರಲಿಲ್ಲ. ಆದರೆ ಅದನ್ನು ಒಪ್ಪಿಕೊಳ್ಳೋಕ್ಕೂ ತಯಾರಿಲ್ಲ ಅವನು. ಸರಿ ಆಯಿತು, ಏನು ಮಾಡಿದರು, ಎಲ್ಲ ಹೋದರು. ಅಲ್ಲಿ ಕಣ್ಣು ಮಂಜಿತ್ತು ಅವನಿಗೆ. ಸರಿ, ಎಲ್ಲರೂ ಹೇಳಿದರು, ಬನ್ನಿ ಟೀಚರ್ ಊಟಕ್ಕೆ ಹೋಗೋಣ ಅಂತ ಹೇಳಿದರು. ನಾವೆಲ್ಲರೂ ಅವರ ಜೊತೆ ಹೋದೆವು. ಆ ತನುಡಿಯಲ್ಲಿ ಸವಿತಾ ಅಂತ ಒಬ್ಬಳಿದ್ಲು, ಅವಳು ಕರೆದ್ಲು, ಗಿರಿಜಾ ಅಂತಿದ್ಲು. ಗಿರಿಜಾನು ಕರೆದ್ಲು, ಯಾಕೆಂದರೆ ಗಿರಿಜಾ ಅನ್ನೋಳ ಗಂಡ ಅಲ್ಲಿದ್ದಾರೆ. ಹಾಗೆ ಸುನಂದ ಅಂದರೆ ಆ ತನುಡಿಯ ಮಾಸ್ಟ್ರ ಮಗಳು. ಸುನಂದನು, ಬನ್ನಿ ಮಾರಾಜಿ, ಇಷ್ಟು ವರ್ಷಗಳ ನಂತರ ಬಂದಿದ್ದಿ, ಇವರಲ್ಲಿ ನೀನು ಟೀಚರ್ ಆಗಿದ್ದಿ, ಈಗ ಬಂದಿದ್ದಿ, ಬಾ ಅಂತ ಕರೆದು ಎಲ್ಲರೂ ನನ್ನನ್ನು ಉಪಚಾರ ಮಾಡ್ಕೊಂಡು ಹೋದರು. ಆಯಿತು. ಸರಿ, 2 ದಿನ ಮೊದಲು ಅಲ್ಲಿ ಠಿಕಾಣೆ ಹೂಡುವುದು ಅಂತ ಯೋಚನೆ ಆಗಿತ್ತು. ಆಯಿತು. ಸರಿ, ನಾವೇ ಊಟ ಆಯಿತು. ಊಟ, ಉಪಚಾರ, ಗೋಧೂಳಿ, ಲಗ್ನ ಅದು ಸಾಯಂಕಾಲದ್ದು. ಲಗ್ನ ರಾತ್ರಿ ಆಯಿತು, ಲಗ್ನದ ಊಟ ಆಯಿತು, ರಾತ್ರಿ ಎಲ್ಲರೂ ಮಲ್ಲಿಗೆ ಆಯಿತು.
ರಾತ್ರಿ ಮಲಗಿ ಬೆಳಿಗ್ಗೆ ಬಿಸಿ ಬಿಸಿ ನೀರಿನ ಸ್ನಾನ, ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿ ಅದನ್ನು ದೊಡ್ಡ ದೊಡ್ಡ ಗುಡಾಣ ಮಾರ್ಯಾರೆ. ಆ ಹಳ್ಳಿಯ ಆ ಒಂದು ತನುಡಿ ಅರಮನೆಯ ಒಂದು ಸ್ನಾನ ಅಂದರೆ ಈಗಲೂ ಕೂಡ ಬಿಸಿ ಬಿಸಿ ಸ್ನಾನ ಮಾಡಿದಾಗ ಉಂಟು. ಅಂಥ ಸ್ನಾನ ಎಲ್ಲರೂ ಮಾಡಿ ಆಯಿತು. ಸರಿ, ಎಲ್ಲರೂ ತಿಂಡಿ ತಿನ್ನೋಕೆ ಹೊರಟರು. ಎಲ್ಲರೂ ತಿಂಡಿ ತಿನ್ನೋಕೆ ಹೋಗುವಾಗ ಈ ನಮ್ಮ ಇವನಿದ್ದಾನಲ್ಲ, ಯಾರೋ ಶಿಂಗಣ್ಣ ತಿಂಡಿ ತಿನ್ನೋಕೆ ಹೊರಟ. ತಿಂಡಿ ತಿನ್ನೋಕೆ ಹೋಗುವಾಗ ರಾಮಜ್ಜಂದು ಗಲಾಟೆಯೋ ಗಲಾಟೆ. ರಾಮಜ್ಜ ಗಲಾಟೆ ಮಾಡ್ತಿದ್ದೀನಿ, ಯಾವನ್ಲ ನನ್ನ ಹಲ್ ಸೆಟ್ ತಗೊಂಡು ಹೋದವನು, ರಾತ್ರಿ ನಾನು ಇಲ್ಲೇ ಇಟ್ಟಿದ್ದೆ, ಯಾವನ್ ನನ್ನ ಹಲ್ ಸೆಟ್ ತಗೊಂಡು ಹೋಗಿದ್ದಿ ಅಂತ ಬೊಬ್ಬೆ ಹೊಡಿತಾ ಇದೆ ರಾಮಜ್ಜ. ಎಲ್ರಿಗೂ ಆಶ್ಚರ್ಯ ಆಯಿತು, ಯಾಕೆ ರಾಮಜ್ಜ ಇಷ್ಟು ಬೊಬ್ಬೆ ಹೊಡಿತಿದ್ದಾನೆ ಅಂತ. ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ದಾಗ ಶಿಂಗಣ್ಣ ಏನು ಮಾಡಿದ, ನೋಡ್ದ ತನಗೆ ಪಕ್ಕದಲ್ಲಿ ರಾಮಜ್ಜ ಇದ್ದದ್ದು ನೆನಪಾಯಿತು. ನನ್ನ ಪಕ್ಕದಲ್ಲಿ ಅವನು ಮಲಗಿದ್ದ ರಾತ್ರಿ, ನಾನು ಅವನು ಇಬ್ಬರು ಮಲಗಿದ್ದೆವು. ನಾನು ಮೊದಲೇ ಎದ್ದು ಹೋಗಿದ್ದೆ. ಹಾಗಾದ್ರೆ ನಾನು ಹಲ್ ಸೆಟ್ ಇಟ್ಕೊಂಡಲ್ಲ, ಹಾಗಾದರೆ ಇದು ಯಾರ್ದು ಹಲ್ ಸೆಟ್ ಇರ್ಬೋದು ಅಂತ ಯೋಚನೆ ಮಾಡಿದ. ಮುಟ್ಟಿದಾಗ ಏನಾಯಿತು, ಹಲ್ಲು ಸೆಟ್ಟು ಅವನ ಕಿಸೆಯಲ್ಲಿ ಅವನದ್ದುಂಟು. ಹಾಗಾದರೆ ನನ್ನ ಬಾಯಲ್ಲಿ ಇರೋದು ಯಾರದ್ದಿದು ಅಂತ ಯೋಚನೆ ಆದ ಕೂಡಲೇ ಅವನಿಗೆ ರಾಮಜ್ಜನ ನೆನಪು ಮಾಡಿಕೊಂಡು, ಅಯ್ಯೋ ಈ ಕೊಳಕು ಮುದುಕನ ಹಲ್ಲು ಸೆಟ್ಟು ನನ್ನ ಬಾಯಿ ಒಳಗೆ ಬಂತಲ್ಲಪ್ಪ ಅಂತ ಹೇಳಿ ಉಗುಳು ಹಾಗೂ ಇಲ್ಲ, ಇದು ಮಾಡೋ ಹಾಗೆ ಇಲ್ಲ, ವಾಕರಿಕೆ ಬಂತು. ಅಯ್ಯೋ ಕೆಮ್ತ ಎದ್ದು ಹೋಗಿ ಆ ಒಂದು ವಾಶ್ ಬೇಸಿನಿನ ಹತ್ರ ಹೋಗಿ ಆ ವಾಶ್ ಬೇಸಿನಿನ ಪಕ್ಕದಲ್ಲಿ ಆ ಹಲ್ ಸೆಟ್ಟನ್ನು ತೆಗೆದು ಇಟ್ಟ. ಆಮೇಲೆ ತಾನು ಬಾಯಿ ಮುಕ್ಕಳಿಸಿ ಬಾಯಿ ತೊಳೆದು ಮತ್ತೆ ತನ್ನ ಹಲ್ ಸೆಟ್ ಇಟ್ಕೊಂಡು ಅಂತೂ ಬಂದ. ಅಷ್ಟರೊಳಗೆ ಯಾರೋ ಕೂಗ್ತಾ ಇದ್ರು, ಏನು ಇಲ್ವಾ ಹಲ್ ಸೆಟ್ ಇಲ್ವಾ, ಸಿಗಲಿಲ್ವ ನನ್ನ ಹಲ್ ಸೆಟ್ಟು, ಯಾವನಾದರೂ ತಗೊಂಡಿದ್ದರೆ ಕೊಟ್ಟು ಬಿಡಿ ಅಂತ ರಾಮಜ್ಜ ಬೊಬ್ಬೆ ಹೊಡಿತಾ ಇದೆ. ಅಷ್ಟೊತ್ತಿಗೆ ಯಾವುದೋ ಒಂದು ಮಗು ಹೇಳಿತು, ಅಜ್ಜ ನೋಡಿ, ನೀವು ಬಾತ್ರೂಮಿನ ಹತ್ರ ಇಟ್ಟಿದ್ದೀರಿ, ಅಲ್ಲಿ ವಾಶ್ ಬೇಸಿನಿನ ಹತ್ರ ನಿಮ್ಮ ಹಲ್ ಸೆಟ್ ಉಂಟು, ನಿಮ್ಮ ಮರ್ತೋಗಿದೆ ಅಂತ ಯಾವುದೋ ಒಂದು ಮಗು ಹೇಳಿತು. ಹಾಗೆ ಹೇಳಿದ್ದು ಕೂಡಲೇ ಎಲ್ಲ ಓಡಿ ಹೋಗಿ ರಾಮಜ್ಜ ಹೋಗಿ ಅದನ್ನು ಹಾಕ್ಕೊಂಡ. ಅಂತೂ ನನ್ನ ಹಲ್ ಸೆಟ್ ಸಿಕ್ತಲ್ಲ ಅಂತ ಇವನಿಗೆ ಒಳಗೊಳಗೆ ಆ ಹಲ್ ಸೆಟ್ಟಿನ ಗಲೀಜನ್ನು ನೆನಪು ಮಾಡಿಕೊಂಡು ಶಿಂಗಣ್ಣನಿಗೆ ಪರಮಾತ್ಮ ಅಂತ ಅನ್ನಿಸ್ತು. ಅಂತಹ ಒಂದು ಹಲ್ ಸೆಟ್ಟಿನ ಪ್ರಕರಣದ ನಂತರ ನಮ್ಮ ಶಿಂಗಣ್ಣ ಯೋಚನೆ ಮಾಡಿದ, ನಾನಿನ್ನು ಯಾವತ್ತೂ ಕೂಡ ಯಾರಾದರೂ ಹಲ್ಲು ಸೆಟ್ ಇಟ್ಟುಕೊಂಡು ಮಲಗಿದವರು ಪಕ್ಕದಲ್ಲಿ ನಾನು ಮಲಗುವುದೇ ಇಲ್ಲ, ಹಲ್ಲು ಸೆಟ್ಟಿದ್ದವರ ಪಕ್ಕದಲ್ಲಿ ಮಲಗುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ನೀವೇನಾದರೂ ಹಾಗೆ ತೀರ್ಮಾನ ಮಾಡಬೇಡಿ ಆಯಿತಾ. ಯಾಕೆಂದರೆ ಹಲ್ಲು ಸೆಟ್ಟು ಸಾಧಾರಣ ಹೆಚ್ಚಿನವರಿಗೆ 60 ವರ್ಷ ಆಗುವಾಗ ಹಲ್ಲೆಲ್ಲ ಹುಳುಕಾದಾಗ ಆ ಹುಳುಕನ್ನು ತೆಗೆದು ಒಳ್ಳೆ ಹಲ್ಲು ಸೆಟ್ ಇಡ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಹಲ್ಲು ಸೆಟ್ಟು ಇಟ್ಟುಕೊಂಡಾಗ ಪ್ರತಿ ಸಾರಿ ಊಟ ಮಾಡಿದಾಗ, ತಿಂಡಿ ತಿಂದಾಗ ಬಾಯಿ ಮುಕ್ಕಳಿಸುವುದು ಮಾತ್ರ ಅಲ್ಲ, ಹಲ್ಲು ಸೆಟ್ಟನ್ನು ಕೂಡ ಒಮ್ಮೆ ತೊಳೆದು ನೀವು ಹಲ್ಲಿಟ್ಕೊಳ್ಳಿ, ನಿಮ್ಮ ಹಲ್ಲು ಫಳಫಳ ಹೊಳಿತದೆ ಆಯಿತಾ.